guys, welcome back to my channel Lekha Priya's Namastitu Multipurpose. First of all, a very happy Deepavali. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಈ ರೀತಿ ರೆಡಿ ಆಗಿದ್ದೀನಿ ನೋಡಿ. ನನ್ನ ಔಟ್ಫಿಟ್ ಹೀಗಿದೆ. ನನಗಂತೂ ತುಂಬಾ ಸೂಪರ್ ಆಗಿ ಕಾಂಬಿನೇಷನ್ ಆಗಿರುವಂತಹ ಡ್ರೆಸ್ ಅಂತ ಅನಿಸ್ತು. ಸೊ ಇದನ್ನ ನಾನು ದೀಪಾವಳಿ ಹಬ್ಬಕ್ಕೆ ಅಂತಾನೆ ಬೈ ಮಾಡಿದ್ದು. ಆಕ್ಚುಲಿ ನಾನು ಬೈ ಮಾಡಿದ್ದು ಅಂತ ಅನ್ನೋದಕ್ಕಿಂತಲೂ ಇದು ನಮ್ಮ ಮಮ್ಮಿ ನನಗೆ ಗಿಫ್ಟ್ ಕೊಟ್ಟಿದ್ದು ದೀಪಾವಳಿ ಹಬ್ಬಕ್ಕೆ ಅಂತ. ಸೊ ನಾನು ರೆಡಿ ಆಗಿದ್ದೀನಿ. ನನ್ನ ಮಗ ಬಾ ಮಮ್ಮಿ ಜಸ್ಟ್ ಕ್ರ್ಯಾಕರ್ಸ್ ಅಂತ ಕರಿತಾ ಇದ್ದಾನೆ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಸ್ಟಿಕ್ಕರ್ ಇಟ್ಕೊಳ್ಳೋದಿದೆ. ಎಸ್ ಕಂದ ಕಮಿಂಗ್ ಸ್ಟಿಕ್ಕರ್ಸ್ ಅಂಡ್ ದೆನ್ ಈ ರೀತಿ ಲೂಸ್ ಹೇರ್ಸ್ ಅಂತ ಬಿಟ್ಕೊಂಡು ಹೋಗಕ್ಕಾಗಲ್ಲ, ಯಾಕಂದ್ರೆ ಪಟಾಕಿ ಅಂಡ್ ದೆನ್ ಎಲ್ಲ ಹೋಯ್ತು, ಎಲ್ಲ ಗಡಿಬಿಡಿ ಟೈಮ್ ಆಗೋಯ್ತು. ಸ್ವಲ್ಪ ಏನೋ ವ್ಯವಹಾರ ಆಯ್ತು ಇವತ್ತು. ಸೊ ಆ ವ್ಯವಹಾರಕ್ಕೆ ನನ್ನ ನೆಸೆಸಿಟಿ ತುಂಬಾ ಇತ್ತು ನಮ್ಮ ಪೇರೆಂಟ್ಸ್ಗೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ರೆಡಿ ಆಗೋದು ಲೇಟ್ ಆಗಿತ್ತು. ಅದಕ್ಕೆ ಬೆಳಗ್ಗಿಂದ ವ್ಲಾಗ್ ಮಾಡೋದು ಕೂಡ ನನ್ನ ಕೈಲಿ ಆಗಲೇ ಇಲ್ಲ. ಹ್ಯಾಪಿ ದೀಪಾವಳಿ ಮತ್ತೊಮ್ಮೆ. ದೀಪಾವಳಿ ಅಂದ್ರೆ ತುಂಬಾ ಖುಷಿ ಕೊಡುವಂತ ಹಬ್ಬ. ಯಾಕಂದ್ರೆ ಇದರಲ್ಲಿ ನಾವು ಮನೆಯ ಡೆಕೋರೇಟ್ ಅಂದ್ರೆ ದೀಪಗಳಿಂದ ಡೆಕೋರೇಟ್ ಮಾಡ್ತೀವಿ. ಯಾವ ಹಬ್ಬಗಳಲ್ಲೂ ನಾವು ಬಾಗಿಲಿಗೆ ಅಂಡ್ ದೆನ್ ಕಾಂಪೌಂಡ್ಗಳಿಗೆಲ್ಲ ದೀಪಗಳಿಂದ ಡೆಕೋರೇಟ್ ಮಾಡಲ್ಲ. ಅಂಡ್ ದೆನ್ ಆಕಾಶ ಬುಟ್ಟಿ ಅದೆಲ್ಲ ಇಡೋದಿಲ್ಲ. ಬಟ್ ಈ ಹಬ್ಬಕ್ಕೆ ಮಾತ್ರ ಏನೊಂದು ರೀತಿ ಸ್ಪೆಷಲ್ ಆಗಿ ಖುಷಿ ಕೊಡುವಂತ ಹಬ್ಬ. ಮಕ್ಕಳ ಮರಿಗಂತೂ ತುಂಬಾನೇ ಖುಷಿ. ಅಂಡ್ ನಾವು ಈ ಪೇರೆಂಟ್ಸ್ ಕೂಡ ದೊಡ್ಡವರು ಕೂಡ ಈ ಹಬ್ಬವನ್ನ ಎಂಜಾಯ್ ಮಾಡ್ತೀವಿ. ಸೊ ಐ ಲವ್ ದಿಸ್ ದೀಪಾವಳಿ ಹಬ್ಬ ಅಂದ್ರೆ ನನಗೆ ಚೈಲ್ಡ್ಹುಡ್ ಇಂದ ತುಂಬಾ ನೆನಪಾಗುತ್ತೆ. ನಿಮ್ಮಲ್ಲೂ ಈ ದೀಪಾವಳಿ ಹಬ್ಬ ಬಂತು ಅಂದ್ರೆ ಎಲ್ಲ ಹಬ್ಬಗಳಲ್ಲೂ ಏನಾದ್ರೂ ಒಂದು ರೀತಿಯ ಮೆಮೊರೀಸ್ ಇದ್ದೇ ಇರುತ್ತೆ. ಬಟ್ ಎಸ್ಪೆಷಲಿ ಈ ದೀಪಾವಳಿ ಹಬ್ಬದ ಮೆಮೊರೀಸ್ ನಿಮ್ಮ ಲೈಫಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ಸ್ ಅಲ್ಲಿ ಬಟ್ ಕಳಿಸಿ. ನನಗೇನಂದ್ರೆ ನಾವೆಲ್ಲ ಪುಟ್ಟ ಮಕ್ಕಳು, ನಮ್ಮ ಫ್ಯಾಮಿಲಿ ದಟ್ ಮೀನ್ಸ್ ನನ್ನ ಪೇರೆಂಟ್ಸ್ಗೆ ನಾವೆಲ್ಲ 5 ಜನ ಮಕ್ಕಳು. ನಮ್ಮ ಬ್ರದರ್, ನಾನು, ಅಂಡ್ ದೆನ್ ನನ್ನ ಇನ್ನೊಬ್ಬ ಬ್ರದರ್, ಸಿಸ್ಟರ್, ಅಂಡ್ ದೆನ್ ಇನ್ನೊಬ್ಬ ಸ್ಮಾಲ್ ಸಿಸ್ಟರ್. ವಿ 3 ಮೆಂಬರ್ಸ್ ಆಫ್ ಡಾಟರ್ಸ್ ಅಂಡ್ 2 ಮೆಂಬರ್ಸ್ ಬಾಯ್ಸ್ ಬ್ರದರ್ಸ್. ಸೊ ಪುಟ್ಟ ಮಕ್ಕಳು. ನಮ್ಮ ಡ್ಯಾಡಿ ಹಿ ವಾಸ್ ಇನ್ KSRTC ಡಿಪಾರ್ಟ್ಮೆಂಟ್. ಅವ್ರ ಡಿಪಾರ್ಟ್ಮೆಂಟ್ ಇಂದಾನೇ ಕೊಟ್ಬಿಡೋರು ಒಂದು ಐ ಡೋಂಟ್ ನೋ, ಬಟ್ ಹಿ ವಾಸ್ ನನಗೆ ತುಂಬಾ ಚಿಕ್ಕವಳು, ನನಗೆ ಅದೇನ ನೆನಪಿಲ್ಲ ಸರಿಯಾಗಿ. ಅಲ್ಲಿಂದ ತಂದು ತುಂಬಾ ಪಟಾಕಿ ತಂದ್ಬಿಡೋರು, ದೊಡ್ಡ ಪಟಾಕಿ ತಂದ್ಬಿಡೋರು. ನಮ್ಮ ಕೈಲಿ ಅಷ್ಟೆಲ್ಲ ಹೊಡಿಯೋಕೆ ಆಗ್ತಿಲ್ಲ. ವಿ ವರ್ ವೆರಿ ಸ್ಕೇರ್ಡ್. ತುಂಬಾ ಭಯ ಆಗ್ತಿತ್ತು. ಅಷ್ಟೇ ನಮ್ಗೆ ಪುಟ್ಟ ಮಕ್ಕಳು ನಮ್ಮ ಕೈಲಿ ಎಷ್ಟಾಗುತ್ತೋ ಯಾವ್ಯಾವ ನಮ್ಗೆ ವಿತೌಟ್ ಎನಿ ಸ್ಕೇರ್ ನಮ್ಗೆ ಹೊಡಿಯೋಕ್ಕಾಗ್ತಿತ್ತು ಅದೆಲ್ಲ ಹೊಡಿತಿದ್ವಿ. ಅಂಡ್ ಉಳಿದಿದ್ದೆಲ್ಲ ಅಲ್ಲಿ ಬೇರೆಯವರಿಗೆಲ್ಲ ನಾವು ಜಸ್ಟ್ ಶೇರ್ ಮಾಡ್ಕೊಂಡ್ಬಿಡ್ತಿದ್ವಿ. ನೇಬರ್ಸ್ ಮಕ್ಕಳಿಗೆ. ಅಲ್ಲಿ ತುಂಬಾ ಕೆಲವು ಬಡ ಮಕ್ಕಳು ನೋಡೋಕೆ ನಿಂತ್ಕೊಳ್ತಾ ಇದ್ರು. ನಾವು ಚಿಕ್ಕವರಿದ್ದಾಗ ಯಾವ ರೀತಿ ನಾವು ಹೊಡೆದು ಬಿಟ್ಟಿದ್ದು ಎಲ್ಲ ಆಡ್ಸ್ಕೊಂಡು ಹೋಗ್ತಾ ಇರ್ತಿದ್ರು ಮಕ್ಕಳು. ಈಗೊಂಥರ ಬೇಜಾರಾಗುತ್ತೆ. ಅಂತ ಮಕ್ಕಳಿಗೆಲ್ಲ ನಮ್ಮ ಪೇರೆಂಟ್ಸ್ ಎಲ್ಲ ಹಂಚ್ಬಿಡ್ತಾ ಇದ್ರು. ಅಷ್ಟೊಂದು ಕ್ರ್ಯಾಕರ್ಸ್ ತರ್ತಾ ಇದ್ರು ನಮ್ಮ ಡ್ಯಾಡಿ. ಈಗ ಅದೆಲ್ಲ ನೆನಪಾಗುತ್ತೆ. ಸೊ ನಿಮ್ಗೆ ಯಾವ ರೀತಿ ನಿಮ್ಮ ಲೈಫಲ್ಲಿ ಯಾವ ರೀತಿ ಒಂದು ಮೆಮೊರಿ ಈ ಒಂದು ಹಬ್ಬ ಕೊಡುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಕಳಿಸಿ. ಎಸ್, ಆಲ್ಮೋಸ್ಟ್ ಐ ಆಮ್ ರೆಡಿ. ನನ್ನ ಮಗ ಯಾವ ಹಬ್ಬ ಬಂದ್ರೂ ನನಗಂತೂ ವಾಚ್ ಅಂತ ಇದ್ದೇ ಇರಬೇಕು. ಇಟ್ಸ್ ಓಕೆ. ಹಬ್ಬ ಬರಲಿ, ಅಫಿಷಿಯಲಿ ಎಲ್ಲ ಹಬ್ಬಕ್ಕೂ ಎಲ್ಲ ಏನೇ ಇದ್ರೂ ಅಫಿಷಿಯಲಿ ನಾನು ಡ್ಯೂಟಿ ಹೋಗ್ಬೇಕಾದ್ರೂ ಏನೇ ಇದ್ರೂ ಐ ವೇರ್ ದಿಸ್ ವಾಚ್. ಅಫಿಷಿಯಲ್ ರೆಡಿ ಆದಾಗ ಜಸ್ಟ್ ಐ ವಾಂಟ್ ಟು ವೇರ್ ದಿಸ್ ವಾಚ್. ನಿಮಗೂ ಈ ರೀತಿ ನಿಮಗೆ ವಾಚಿನ ಒಂದು ಅಡಿಕ್ಷನ್ ಇದೆಯಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ. ಸೊ ಐ ಆಮ್ ಆಲ್ಮೋಸ್ಟ್ ರೆಡಿ. ಈಗ ಔಟ್ಲುಕ್ ಯಾವ ರೀತಿ ಕಾಣ್ತಾ ಇದೆ ಅಂತ ನನಗೂ ಕೂಡ ನಾನು ಈ ವಿಡಿಯೋ ಲಾಸ್ಟ್ ನೋಡ್ತಾ ಇರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅಂಡ್ ಜಸ್ಟ್ ಫ್ಲಾಶ್ ದಿಸ್ ದಿವಾಲಿ. ಕಮ್ ಆನ್. ನಮ್ಮ ಮನೆಯ ಬಾಗಿಲಿನ ಹೊಸ್ತಿಲಲ್ಲಿ ನಾವು ಈ ರೀತಿ ಸಿಂಪಲ್ ಆಗಿ ದೀಪವನ್ನು ಇಟ್ಟಿದ್ವಿ. ದೀಪ ಲೀಕೇಜ್ ಆಗಬಹುದು ಅಂತ ನಾವು ಅಡಿಕೆ ಒಂದು ಬಟ್ಟಲಲ್ಲಿ ಈ ರೀತಿ ದೀಪವನ್ನು ಇಟ್ಟಿದ್ವಿ. ಈ ಸಾರಿ ತುಂಬ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ವಿ. ತುಂಬ ಆಡಂಬರವಾಗಿ ಏನು ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲಿಲ್ಲ.
ಸ್ವಲ್ಪ ವ್ಯವಹಾರ ಇತ್ತು ಅಂತ ನಾನು ನಿಮಗೆ ಮೊದಲೇ ಹೇಳಿದೆ. ಸಿಂಪಲಾಗಿ ಆಕಾಶ ಬುಟ್ಟಿ ಇಟ್ಟು ಕಾಂಪೌಂಡ್ ಮೇಲೂ ಸಿಂಪಲಾಗಿ ದೀಪಗಳನ್ನು ಹಚ್ಚಿ ಇಟ್ಟಿದ್ವಿ. ಸೊ ಇಟ್ ವಾಸ್ ಸಿಂಪಲ್ ಆ್ಯಂಡ್ ಸಿಂಪಲ್ ಅಷ್ಟೇ. ಮನೆಯ ತೋರಣವನ್ನು ಈ ರೀತಿ ನಾವು ಅಲಂಕಾರ ಮಾಡಿದ್ವಿ. ಯಾವ ಹಬ್ಬನೇ ಬಂದ್ರೂ ನಾವು ತೋರಣವನ್ನು ಕಟ್ತೀವಿ. ಸಿಂಪಲಾಗಿ ಈ ತೋರಣವನ್ನು ಕೂಡ ಅರೇಂಜ್ ಮಾಡಿದ್ವಿ. ಸೊ ನಾವು ಹೊರಗಡೆ ಬಂದಿದ್ದೀವಿ ಪಟಾಕಿನ ಬ್ಲಾಸ್ಟ್ ಮಾಡೋಕ್ಕೆ. ಸೊ ಐ ಇನ್ಸಿಸ್ಟ್, ನಾನಂತೂ ನನ್ನ ಮಗನ ಜೊತೆಗೆ ಇದ್ದೇ ಇರ್ತೀನಿ. ನಾನು ವರ್ಷ ನನ್ನ ಮಗನ ಜೊತೆ ಸೂಪರ್ವಿಷನ್ ಮಾಡಿಕೊಂಡು ಅವನಿಗೆ ಜಸ್ಟ್ ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಯಾಕಂದರೆ ಯು ಆಲ್ ನೋ ಪಟಾಕಿ ಅಂದರೆ ಅದೆಷ್ಟು ಖುಷಿ ಕೊಡ್ತು ಅಷ್ಟೇ ಡೇಂಜರಸ್. ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನೀವುಗಳೆಲ್ಲ ಕೂಡ ಪಟಾಕಿ ಹಬ್ಬ ನಡಿಬೇಕಾದ್ರೆ ನಿಮ್ಮ ಮಕ್ಕಳ ಜೊತೆಗೆ ಟೇಕ್ ಕೇರ್ ಮಾಡಿಕೊಂಡು ಅವ್ರ ಜೊತೆಗೆ ಇದ್ಕೊಂಡು ಪಟಾಕಿನ ಹೊಡಿಸ್ಬೇಕು, ತುಂಬ ಒಳ್ಳೆಯದು. ಆ್ಯಂಡ್ ನಮ್ಮ ಮನೇಲಿ ಈ ವರ್ಷ ನೇಚರ್ ಫ್ರೆಂಡ್ಲಿ ಗ್ರೀನ್ ಕ್ರ್ಯಾಕರ್ಸ್ನ ನಾವು ಬಳಸ್ತಾ ಇರೋದು. ಸೊ ಹ್ಯಾಪಿ ದೀಪಾವಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನನ್ನ ಮಗ ಕಾಯ್ತಾ ಇದ್ದಾನೆ, ಹಿ ಈಸ್ ವೇಟಿಂಗ್. ನೋಡಿ, ಸೇ ಹಾಯ್. For what you are waiting for me? I'm waiting for you to help and crack. It's dark. ಈ ವರ್ಷ ಒಂದು ಒಳ್ಳೆ ನ್ಯೂಸ್ ಏನು ಅಂದರೆ ನನ್ನ ಮಗ ಸ್ವಲ್ಪ ದೊಡ್ಡ ಕ್ರ್ಯಾಕರ್ಸ್ನ ಈ ಸರಿ ಬ್ಲಾಸ್ಟ್ ಮಾಡ್ದ. ಇಷ್ಟು ವರ್ಷ ತುಂಬಾ ಹೆದರ್ಕೊಳ್ತಾ ಇದ್ದ. ಬಟ್ ಈ ವರ್ಷ ಸ್ವಲ್ಪ ಬಿಗ್ ಸೈಜ್ ಢಮ್ ಅನ್ನುವಂಥ ಪಟಾಕಿಗಳನ್ನ ಬ್ಲಾಸ್ಟ್ ಮಾಡಿದ್ದು ಇಟ್ ವಾಸ್ ಹಿಸ್ ಅಚೀವ್ಮೆಂಟ್ ಆ್ಯಂಡ್ ಪ್ರೋಗ್ರೆಸ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಬಟ್ ನಮ್ಮ ಡ್ಯಾಡಿ ನೀವು ನೋಡ್ತಾ ಇರ್ಬೋದು, ಅವರು ಸೂಪರ್ವಿಷನಲ್ಲಿ, ಅವರೊಂದು ಗೈಡೆನ್ಸಲ್ಲಿ ಹಿ ವಾಸ್ ಜಸ್ಟ್ ಸಕ್ಸಸ್ಫುಲ್ ಇನ್ ಹಿಸ್ ಅಟೆಂಪ್ಟ್. ನನಗಂತೂ
ಎಸ್ ಡೇಂಜರಸ್ ಅಂತ ಗೊತ್ತು, ಬಟ್ ನಾವು ಜೊತೆಗಿದ್ವಿ. ನಮ್ಮ ಒಂದು ಗೈಡೆನ್ಸಲ್ಲಿ ಅವನು ಹುಷಾರಾಗಿ ಅವನ ಕೈಲಿ ನಾವು ದೊಡ್ಡ ದೊಡ್ಡ ಪಟಾಕಿಗಳನ್ನ ಹಚ್ಚೋಕ್ಕೆ ಎನ್ಕರೇಜ್ ಮಾಡಿದ್ವಿ. ಮಕ್ಳಿಗೆ ಸ್ವಲ್ಪ ಧೈರ್ಯನೂ ತುಂಬಬೇಕಲ್ವ. ಸೊ ನನ್ನ ಔಟ್ಫಿಟ್ ಈ ರೀತಿ ಕಾಣ್ತಾಯಿತ್ತು, ನೀವು ನೋಡ್ತಾ ಇರ್ಬೋದು. ತುಂಬ ಎಲಿಗೆಂಟಾಗಿ ಅಫಿಷಿಯಲಿ ಕೂಡ, ಆಮೇಲೆ ಈ ರೀತಿ ಹಬ್ಬಗಳಲ್ಲೂ ಕೂಡ, ಈವ್ನಿಂಗ್ ಫಂಕ್ಷನ್ಸ್ ಕೂಡ ಚೆನ್ನಾಗಿ ಕಾಣುವಂತಹ ಈ ಒಂದು ಬ್ಲ್ಯಾಕ್ ಕಾಂಬಿನೇಷನಲ್ಲಿರುವಂತಹ ಡ್ರೆಸ್. ನಾನು ಇದನ್ನ ಆನ್ಲೈನ್ ಶಾಪಿಂಗಲ್ಲೇ ನಾನು ತೊಗೊಂಡಿದ್ದು. ಮಮ್ಮಿ ಗಿಫ್ಟ್ ಅಂತ ಹೇಳಿದೆ. ಇದಕ್ಕೆ ಸಿಂಪಲ್ ಗ್ರ್ಯಾಂಡ್ ಆಗಿರುವಂತಹ ಇಯರಿಂಗ್ಸ್. ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ನಾನು ಶೇರ್ ಅಪ್ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ. ಸೊ ನನ್ನ ವೀಡಿಯೋನ ಫುಲ್ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಯು ಆಲ್ ಜಸ್ಟ್ ವಾಚ್ ಮೈ ವಿಡಿಯೋ. ಹುಷಾರ್. ಆಮಚೆ ಕಡೆ ಇತ್ತು, ಆಮಚೆ ಕಡೆ ಯಾವ್ದೊಂದು ಇಡು ಬೇಗ. ಆಮಚೆ ಕಡೆ ನಮ್ಮ ಹತ್ರ ಬಾ. ಇಲ್ಲ 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 ಅಲ್ಲೇ ಇಲ್ಲ, ಅಲ್ಲೇ 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 ಇಲ್ಲ ಅಷ್ಟೇ. ಅಷ್ಟೇ. ಅಲ್ಲೇ ತಕ್ಷಣ ಕಾಲ್ಮೇಲೆ ಬರಲ್ಲ ಹೇಳು. ಅಲ್ಲೇ ಅಲ್ಲೇ ಅಷ್ಟೇ ಸ್ವಲ್ಪ ಜಾಸ್ತಿ ಉಳಿದಿತ್ತು. ಇನ್ನೊಂದು ತಗೋ, ಇಲ್ಲೊಂದಿದೇನಾ? तू मरा होता, तू मरा मारो. ಸೊ ಫೈನಲಿ ನಮ್ಮ ಈ ಹ್ಯಾಪಿನೆಸ್ಗೆ ಬಂದು ಜಾಯಿನ್ ಆಗಿದ್ದು ನನ್ನ ಬ್ರದರ್ ಹಾಗೂ ಅವನ ಫ್ಯಾಮಿಲಿ. ಅಷ್ಟು ಮತ್ತು ಅವನ ವೈಫ್ ಇಲ್ಲಿ ಕಾಣ್ತಾ ಇರೋದು. ಅವ್ರು ಬಂದು ಜಾಯಿನ್ ಆದ ತಕ್ಷಣ ಇನ್ನೂ ಹಬ್ಬದ ಕಡೆ ಜಾಸ್ತಿನೇ ಆಯಿತು ಅಂತ ಅನ್ಬಹುದು. ಆಶು ಅವನ ಕಸಿನ್ ಬ್ರದರ್ ಜೊತೆ ತುಂಬಾ ಎಂಜಾಯ್ ಮಾಡ್ದ. ಆ್ಯಂಡ್ ಜಾಸ್ತಿನೇ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಯಿತು. ನನ್ನ ಬ್ರದರ್ ಕೂಡ, ಅವನು ಕೂಡ ದೊಡ್ಡ ನಮ್ಮ ಕೈಲಿ ಆಗಲ್ವಲ್ಲ, ನಾನು ಮತ್ತು ಆಶು ತುಂಬ ಹೆದರ್ಕೊಳ್ಳುವಂತಹ ಬಿಗ್ ಕ್ರ್ಯಾಕರ್ಸ್ ಏನಿರುತ್ತೆ ಅದು, ದಟ್ ಮೀನ್ಸ್ ಎಸ್ಪೆಷಲಿ ಗಂಡು ಮಕ್ಕಳನ್ನೇ ಅವರು ಪ್ರಿಫರ್ ಮಾಡ್ತಾರೆ ಹೊಡಿಯೋಕ್ಕೆ. ಆ ಕ್ರ್ಯಾಕರ್ಸ್ನೆಲ್ಲ ನನ್ನ ಬ್ರದರ್ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಎಂಟರ್ಟೈನ್ಮೆಂಟಾಗಿ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೀವು ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ನೀವು ಕೂಡ.
ಸೊ ನೋಡಿ, ನಾವು ಗ್ರೀನ್ ಪಟಾಕಿನೇ ತಂದಿದ್ದು. ಇದು ನೇಚರ್ ಫ್ರೆಂಡ್ಲಿ ಪಟಾಕಿ. ಸೊ ಇದನ್ನ ಜಾಸ್ತಿ ಪೊಲ್ಯೂಷನ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಯೂಸ್ ಮಾಡಿದ್ದು. ನಾನು ಸೇಫರ್ ಸೈಡ್ ಅಂತ ನನ್ನ ದುಪ್ಪಟ ಏನಿತ್ತು ವೇಲ್ ನಾನು ಕಟ್ಕೊಂಡ್ಬಿಟ್ಟಿದ್ದೆ. ಹಿಂದ್ಗಡೆಯಿಂದ ನಮ್ಮಮ್ಮ ಕಟ್ಬಿಟ್ಟಿದ್ರು. ಯಾಕೆ ಬೇಕು, ಮತ್ತೆ ಕಾಟನ್ ವೇಲ್ ಬೇರೆ. ಕಾಟನ್ ವೇಲ್ ಆದರೂ ಬೆಂಕಿ ತೆಗೆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಕಟ್ಕೊಂಡ್ಬಿಟ್ಟಿದ್ದೆ. ಕೂದಲು ಕೂಡ ಲೂಸ್ ಹೇರ್ ಕೂಡ ಮತ್ತೆ ಜಸ್ಟ್ ಹಿಂದ್ಗಡೆ ನಾಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇದು ಕೂಡ ತುಂಬಾನೇ ಪ್ರಿಕಾಷನ್ಸ್ನ ನಾವು ಫಾಲೋ ಮಾಡಲೇಬೇಕು. ನಮಗೆ ಸ್ವಂತಕ್ಕೂ ಅಷ್ಟೇ, ಮತ್ತು ನಾವು ಮಕ್ಕಳಿಗೆ ಸೂಪರ್ವಿಷನ್ ಮಾಡ್ತಾ ಇರ್ತೀವಿ, ಅವ್ರಿಗೋಸ್ಕರ ಕೂಡ ನಾವು ಟೇಕ್ ಕೇರ್ ಮಾಡ್ಕೊಳ್ಳೇಬೇಕು. ಹೊರಗಡೆ ಕೇಳ್ತಾ ಇರುವುದು ಹಬ್ಬದ ವಾತಾವರಣ ಇದೆ. ಸೊ ಬನ್ನಿ ಏನು ಡಿಶ್ ಮಾಡಿದ್ರೆ ಅಂತ ನೋಡ್ಕೊಳ್ಳೋಣ. ಎಸ್, ನಾವು ಗುಲಾಬ್ ಜಾಮೂನ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು ಗುಲಾಬ್ ಜಾಮೂನ್. ನಮ್ಮಮ್ಮ ಗುಲಾಬ್ ಜಾಮೂನ್ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಟೇಸ್ಟ್ ಇತ್ತು. ಸೊ ಹಬ್ಬದ ಒಂದು ಪ್ರಯುಕ್ತ ಗುಲಾಬ್ ಜಾಮೂನ್ ತುಂಬಾ ಎಂಜಾಯ್ ಮಾಡಿದ್ವಿ. ಈ ರೀತಿ ಆಯಿತು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿರುವಂತಹ ದೀಪಾವಳಿ ಹಬ್ಬ. ಏನು ಸ್ವೀಟ್ ಡಿಶ್ ಮಾಡಿದ್ವಿ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ನಿಮ್ಮ ಮನೆಯಲ್ಲಿ ಯಾವ ಸ್ವೀಟ್ ಡಿಶ್ ಮಾಡಿದಿರಿ ಈ ದೀಪಾವಳಿ ಪ್ರಯುಕ್ತ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬರ್ಕೊಳ್ಸೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ ಹೋಪ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ತಂಗಿಯ ಚಾನೆಲ್ ಕೂಡ ಇದೆ, ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ ಹಾಗೂ ನಿಖಿತಾ ಪ್ರಿಯಾ ಈಸಿ ಇಂಗ್ಲಿಷ್. ಅದು ಕೂಡ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ಚಾನೆಲ್ಸ್. ನಮ್ಮ ಎಲ್ಲರ ಚಾನೆಲ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹ್ಯಾಪಿ ದೀಪಾವಳಿ, ಹ್ಯಾಪಿಯೆಸ್ಟ್ ದೀಪಾವಳಿ ಆ್ಯಂಡ್ ಸೇಫ್ ದೀಪಾವಳಿ. ಟೇಕ್ ಕೇರ್, ಬಾಯ್.